ರೂತ್ ಬೈಬಲ್ ಶ್ರೀ ಗ್ರಂಥದಲ್ಲಿ ಬರುವ ರೂತಳ ಪುಸ್ತಕದಲ್ಲಿ ರೂತಳ ಜೀವನ ಚರಿತ್ರೆಯನ್ನ ಕಾಣುತ್ತೇವೆ. ಅತ್ತೆ ಸೊಸೆಯ ಪ್ರೀತಿಯ ಸಂಬಂಧ ಹಾಗೂ ನಿಷ್ಠೆ, ಪ್ರೀತಿ, ನಂಬಿಕೆ ಮತ್ತು ದೇವರ ಕೃಪೆಯನ್ನು ಸಾರುವ ಒಂದು ಅತ್ಯಂತ ಸುಂದರವಾದಂತಹ ಮತ್ತು ಸ್ಫೂರ್ತಿದಾಯಕವಾದಂತಹ ಕತೆ. ಅದು ರೂತಳ ಜೀವನದ ಚರಿತ್ರೆಯ ಕತೆ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಇಸ್ರಾಯೇಲ್ಯರ ದೇಶವಾದ ಯಹೂದದ ಬೆತ್ಲೆಹೇಮಿನಲ್ಲಿ ತೀವ್ರವಾದಂತಹ ಬರಗಾಲ ಉಂಟಾಯಿತು. ಇಸ್ರಾಯೇಲ್ ದೇಶವನ್ನ ನ್ಯಾಯಾಧಿಪತಿಗಳು ಆಳುತ್ತಿದ್ದಂತಹ ಕಾಲವದು. ಆ ಸಮಯದಲ್ಲಿ ಎಲಿಮಲಾಕ್ ಎಂಬಾತನು, ಎಲಿಮಲಾಕ್ ಎಂದರೆ ಹಿಬ್ರು ಭಾಷೆಯಲ್ಲಿ ನನ್ನ ದೇವರು ರಾಜನು, ಮೈ ಗಾಡ್ ಇಸ್ ಕಿಂಗ್ ಎಂದು ಅರ್ಥ. ಆತನ ಹೆಂಡತಿಯಾದ ನವೋಮಿ ಮತ್ತು ಇಬ್ಬರು ಗಂಡು ಮಕ್ಕಳಾದ ಮೆಹಲೋನ್ ಮತ್ತು ಕಿಲಿಯೋನ್ ಜೊತೆಗೂಡಿ ಮೊಹಾಬ್ ದೇಶಕ್ಕೆ ವಲಸೆ ಹೋದರು. ಅಲ್ಲಿ ವಾಸವಾಗಿದ್ದ ಎಲಿಮಲಾಕನು ಅಲ್ಲಿಯೇ ತೀರಿಕೊಂಡನು. ಇಬ್ಬರು ಗಂಡು ಮಕ್ಕಳು ಮೊಹಾಬ್ ದೇಶದ ಹೆಣ್ಣು ಮಕ್ಕಳನ್ನ ಮದುವೆಯಾದರು. ಒಬ್ಬಳ ಹೆಸರು ಓರ್ಫಾ, ಇನ್ನೊಬ್ಬಳ ಹೆಸರು ರೂತ್. ಅವರು ಸುಮಾರು 10 ವರ್ಷಗಳ ಕಾಲ ಅಲ್ಲಿ ಬಾಳಿದರು. ಆದರೆ ದುರಾದೃಷ್ಟವಶಾತ್ ನವೋಮಿಯ ಇಬ್ಬರು ಮಕ್ಕಳು ಸಹ ಅಲ್ಲಿಯೇ ತೀರಿಕೊಂಡರು. ಆಗ ನವೋಮಿ, ಓರ್ಫಾ ಮತ್ತು ರೂತ್ ಮೂವರು ವಿಧವೆಯರಾಗಿ ಅಸಹಾಯಕರಾದರು. ಬೆತ್ಲೆಹೇಮಿನಲ್ಲಿ ಬರಗಾಲ ಮುಗಿದು ಆಹಾರ ಧಾನ್ಯಗಳು ಸಿಗುತ್ತಿವೆ ಎಂಬ ಸುದ್ದಿ ನವೋಮಿಗೆ ತಿಳಿಯಿತು. ಆಕೆ ತನ್ನ ಸ್ವದೇಶಕ್ಕೆ ಮರಳಲು ನಿರ್ಧರಿಸಿದಳು. ನವೋಮಿ ತನ್ನ ಇಬ್ಬರು ಸೊಸೆಯಂದಿರಿಗೆ, ನೀವು ನಿಮ್ಮ ತಾಯಿಯ ಮನೆಗೆ ಹಿಂತಿರುಗಿ ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಎಂದು ಹೇಳಿದಳು. ಅದಕ್ಕೆ ಓರ್ಫಾ ಅಳುತ್ತಾ ತನ್ನ ತವರಿಗೆ ಮರಳಿದಳು. ಆದರೆ ರೂತ್ ಮಾತ್ರ ನವೋಮಿಯನ್ನ ಬಿಟ್ಟು ಹೋಗಲು ನಿರಾಕರಿಸಿದಳು. ರೂತಳು ನವೋಮಿಗೆ, ನೀನು ಹೋಗುವಲ್ಲಿಗೆ ನಾನು ಬರುವೆನು, ನೀನು ವಾಸಿಸುವಲ್ಲಿಯೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲಿಯೇ ನಾನು ಸತ್ತು ಅಲ್ಲೇ ಉಣಲ್ಪಡುವೆನು ಎಂದು ತನ್ನ ಅತ್ತೆಯಾದ ನವೋಮಿಗೆ ಸೊಸೆಯಾದಂತಹ ರೂತಳು ನುಡಿದಳು. ಅತ್ತೆಯಾದಂತಹ ನವೋಮಿ, ಸೊಸೆಯಾದಂತಹ ರೂತಳು ಇಬ್ಬರು ಬೆತ್ಲೆಹೇಮಿಗೆ ಬಂದಾಗ ಜವಗೋದಿಯ ಕೊಯ್ಲಿನ ಸಮಯವಾಗಿತ್ತು. ಅದು ಬಡವರಾಗಿದ್ದಂತ ಕಾರಣ ರೂತಳು ಬೇರೆಯವರ ಹೊಲದಲ್ಲಿ ಕೊಯ್ಲು ಮಾಡುವವರ ಹಿಂದೆ ನಡೆದು ಧಾನ್ಯದ ತೆನೆಗಳನ್ನ ಆರಿಸಿಕೊಳ್ಳುತ್ತಾ ಹೋಗುತ್ತಿದ್ದಳು. ಒಂದು ದಿನ ಆಕೆ ಆಕಸ್ಮಿಕವಾಗಿ ಅತ್ತೆ ನವೋಮಿಯ ಗಂಡನ ಕಡೆಯ ನೆಂಟನಾದ ಬೋವಜ ಎಂಬ ಶ್ರೀಮಂತನ ಹೊಲಕ್ಕೆ ಹೋಗಿ ಸೇರಿದಳು. ಬೋವಜನು ರೂತ್ ತನ್ನ ಅತ್ತೆ ನವೋಮಿಗೆ ತೋರಿಸುತ್ತಿದ್ದ ನಿಷ್ಠೆ ಮತ್ತು ಪ್ರೀತಿಯ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದನು. ಬೋವಜನು ರೂತಳ ಭಕ್ತಿಗೆ ಮೆಚ್ಚಿ ಆಕೆಗೆ ತನ್ನ ಹೊಲದಲ್ಲಿ ರಕ್ಷಣೆ ನೀಡಿ ಹೆಚ್ಚು ಧಾನ್ಯ ಸಿಗುವಂತಹ ಕರುಣೆ ತೋರಿದನು. ಇಸ್ರಾಯೇಲರ ಧರ್ಮಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ತೀರಿಕೊಂಡರೆ ಆತನ ಆಸ್ತಿ ಮತ್ತು ವಂಶವನ್ನ ಉಳಿಸಲು ಆತನ ಹತ್ತಿರದ ನೆಂಟನು ಆ ವಿಧವೆಯನ್ನ ಮದುವೆಯಾಗಬಹುದಿತ್ತು. ಇದನ್ನು ರಕ್ಷಕ ಅಥವಾ ವಿಂಡಿಕೇಟರ್ ಎನ್ನಲಾಗುತ್ತಿತ್ತು. ನವೋಮಿ ಈ ವಿಷಯವನ್ನ ಅರಿತು ಬೋವಜನ ಬಳಿ ಸಹಾಯ ಕೇಳಲು ರೂತಳಿಗೆ ಮಾರ್ಗದರ್ಶನ ನೀಡಿದಳು. ಬೋವಜನು ಧರ್ಮನಿಷ್ಠನಾಗಿದ್ದರಿಂದ ರೂತಳನ್ನು ಮದುವೆಯಾಗಲು ಒಪ್ಪಿಕೊಂಡನು. ತನಗಿಂತ ಹತ್ತಿರದ ನೆಂಟರೊಬ್ಬನಿದ್ದರೂ ಆತನು ಆಕೆಯನ್ನ ನಿರಾಕರಿಸಿದ್ದರಿಂದ ಬೋವಜನೇ ರೂತಳನ್ನ ಮದುವೆಯಾದನು. ದೇವರು ರೂತ್ ಮತ್ತು ಬೋವಜನನ್ನ ಆಶೀರ್ವದಿಸಿದರು. ಅವರಿಗೆ ಓಬೇದ ಎಂಬ ಮಗನು ಹುಟ್ಟಿದನು. ಇದರಿಂದ ಒಂಟಿಯಾಗಿದ್ದ ನವೋಮಿಯ ಬಾಳಿನಲ್ಲಿ ಮತ್ತೆ ಸಂತೋಷ ತುಂಬಿತು. ಈ ಓಬೋಧನು ಮುಂದೆ ಇಸ್ರಾಯೇಲಿನ ಮಹಾನ್ ಅರಸನಾದಂತಹ ದಾವಿದನ ತಾತನಾದನು. ಓಬೇದನ ಮಗ ಈಶಾಯಿ ಅಥವಾ ಜಸ್ಸಿ, ಈಶಾಯಿಯ ಮಗ ದಾವಿದ ಒಬ್ಬ ಅನ್ಯ ದೇಶದ ಮೊಹಬ್ಬರ ಸ್ತ್ರೀಯಾಗಿದ್ದರೂ ರೂತ್ ತನ್ನ ನಿಷ್ಠೆಯಿಂದಾಗಿ ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ಒಬ್ಬಳಾಗುವ ಮಹಾನ್ ಗೌರವವನ್ನು ಪಡೆದಳು. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ರೂತ್ ಕಥೆಯಿಂದ ನಾವು ಕಲಿಯಬಹುದಾದ ಪಾಠ ಅತ್ತೆ ಸೊಸೆ ನಡುವಿನ ಪ್ರೀತಿಯ ಬಾಂಧವ್ಯ. ಪ್ರಸ್ತುತ ಇಂದಿನ ಕಾಲಘಟ್ಟದಲ್ಲಿ ಪ್ರೈವೇಸಿ ಲೈಫ್
ಎಂದು ಅತ್ತೆಯನ್ನ ಮಾವನನ್ನ ಅನಾಥ ಆಶ್ರಮಗಳಿಗೆ ಸೇರಿಸುವಂತಹ ಅಥವಾ ಅತ್ತೆ ಕಾಟ ಅಥವಾ ಸೊಸೆಯ ಕಾಟ ಎಂಬುವವರು ಅತ್ತೆ ನವೋಮಿ ಮತ್ತು ಸೊಸೆ ರೂತ್ ಜೀವನವನ್ನ ನೋಡಿ ಇನ್ನು ಮುಂದೆಯಾದರೂ ಅತ್ತೆ ಸೊಸೆಯಂದಿರು ಪ್ರೀತಿ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ರೂತಳ ಜೀವನ ಚರಿತ್ರೆ ನಮಗೆ ಪ್ರೇರಣೆಯಾಗಿದೆ. ನಿಷ್ಠೆ ಮತ್ತು ಪ್ರೀತಿ, ಕಷ್ಟ ಕಾಲದಲ್ಲಿ ಅತ್ತೆಯನ್ನ ಕೈ ಬಿಡದಂತಹ ಸೊಸೆಯಾದಂತ ರೂತ್ ಪ್ರೀತಿ ನಮ್ಮ ಜೀವನಕ್ಕೆ ಆದರ್ಶ. ದೇವರ ಕೃಪೆ, ನಾವು ದೇವರಿಗೆ ವಿಧೇಯರಾಗಿದ್ದರೆ ದೇವರು ನಮ್ಮ ಕಷ್ಟಗಳನ್ನ ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ. ಭೇದ ಭಾವವಿಲ್ಲದಂತಹ ದೇವರ ಪ್ರೀತಿ. ದೇವರು ಕೇವಲ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಅಥವಾ ಒಂದು ದೇಶಕ್ಕೆ ಸ್ಥಿಮಿತವಾಗಿಲ್ಲ. ತನ್ನನ್ನು ನಂಬುವಂತಹ ಪ್ರತಿಯೊಬ್ಬರನ್ನ ದೇವರಾದಂತ ಯಾವೆ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ಸ್ವರ್ಗೀಯ ತಂದೆ ದೇವರು ಸ್ವೀಕರಿಸುತ್ತಾರೆ, ಸದುತ್ತರವನ್ನ ದಯಪಾಲಿಸುತ್ತಾರೆ, ಅವರನ್ನ ಆಶೀರ್ವದಿಸುತ್ತಾರೆ ಎಂಬುದು ರೂತಳ ಜೀವನ ಚರಿತ್ರೆಯ ಕತೆ ನಮಗೆ ಕಲಿಸುವಂತಹ ಪಾಠವಾಗಿದೆ. ಪ್ರಾರ್ಥಿಸೋಣ. ಕರ್ತನೆ, ರೂತಳು ತನ್ನ ಅತ್ತೆಯಾದ ನವೋಮಿಯನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿ ಗೌರವಿಸಿ, ರೂತಳು ತನ್ನ ಅತ್ತೆ ನವೋಮಿಗೆ ನುಡಿದಂತೆ, ನೀನು ಹೋಗುವಲ್ಲಿಗೆ ನಾನು ಬರುವೆನು, ನೀನು ವಾಸಿಸುವಲ್ಲಿಯೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲಿಯೇ ನಾನು ಸತ್ತು ಅಲ್ಲೇ ಉಣಲ್ಪಡುವೆನು, ಮರಣದಲ್ಲಿಯೂ ನಾನು ನಿನ್ನನ್ನು ಬಿಡಲಾರೆ ಎಂದು ಸೊಸೆಯಾದಂತ ರೂತಳು ತನ್ನ ಅತ್ತೆಯಾದಂತ ನವೋಮಿಗೆ ನುಡಿದಂತೆ ಪ್ರತಿಯೊಬ್ಬ ಸೊಸೆಯಂದಿರು ತಮ್ಮ ಅತ್ತೆಯಂದಿರಿಗೆ ರೂತಳ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ರೂತಳು ನುಡಿದಂತೆ ವಿಶ್ವಾಸದ, ಪ್ರೀತಿಯ, ಗೌರವದ ನುಡಿಗಳನ್ನ ನುಡಿಯುವಂತಾಗಲಿ. ದೇವರ ವಾಕ್ಯದ ಈ ನುಡಿಗಳಂತೆ ಅವರು ನಡೆಯುವಂತಾಗಲಿ. ಪ್ರತಿ ಒಬ್ಬೊಬ್ಬ ಅತ್ತೆಯೂ ಸಹ ನವೋಮಿ ಹೇಗೆ ರೂತಳನ್ನ ಪ್ರೀತಿಸಿ ಗೌರವಿಸಿದಳೋ ಅದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅತ್ತೆಯೂ ಕೂಡ ಸೊಸೆಯಂದಿರನ್ನ ಪ್ರೀತಿಸಿ ಗೌರವಿಸುವಂತಹ ಮನಸ್ಸನ್ನ ನೀಡಿರಿ ಯೇಸುವೆ. ಪ್ರಭು ಕ್ರಿಸ್ತೇಸುವಿನ ಶಾಂತಿ ಎಲ್ಲ ಅತ್ತೆ ಸೊಸೆಯಂದಿರ ಮೇಲೆ ಇಳಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅತ್ತೆ ಸೊಸೆ ಇಬ್ಬರು ಕೂಡಿ ಸಂತೋಷದಿಂದ ಬಾಳಿದರೆ ಆ ಮನೆಯೇ ಸ್ವರ್ಗ ಎಂಬುದನ್ನ ಪ್ರತಿ ಅತ್ತೆ ಸೊಸೆಯಂದಿರು ಅರ್ಥೈಸಿಕೊಳ್ಳುವಂತಹ ಹೃದಯವನ್ನ ಅವರಿಗೆ ನೀಡಿರಿ. ಪ್ರತಿ ಕುಟುಂಬಗಳಲ್ಲಿರುವಂತಹ ಅತ್ತೆ ಸೊಸೆಯಂದಿರನ್ನ ನಿಮ್ಮ ಕೃಪಾಶೀರ್ವಾದದಿಂದ ಆಶೀರ್ವದಿಸಿ ಅವರ ಕುಟುಂಬಗಳನ್ನ, ಮನೆಗಳನ್ನ ಮುನ್ನಡೆಸಿರಿ ಎಂಬುದಾಗಿ ಕ್ರಿಸ್ತ ಯೇಸುವಿನ ಪರಿಶುದ್ಧ ಉನ್ನತ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಿತ್ಯಕ್ಕೂ ಸದಾ ಜೀವಿಸುವಂತಹ ಸ್ವರ್ಗೀಯ ತಂದೆ ದೇವರೇ, ಜಯ ಯೇಸು ಕ್ರಿಸ್ತ. ಆಮೆನ್.